ನೀವು ಕಳೆದ ಈ 15 ದಿನಗಳಿಂದ ಎರಡು ತ್ರಿಭುಜಗಳ ಸರ್ವಸಮತೆಗೆ ನಾವು ಯಾವ ಯಾವ ಅಂಶಗಳನ್ನು ಹೋಲಿಕೆ ಮಾಡಬೇಕು, ತ್ರಿಭುಜಗಳ ಸರ್ವಸಮತೆಯ ವಿವಿಧ ಸಿದ್ಧಾಂತಗಳು ಯಾವುವು ಹೌದಲ್ವಾ, ಅವನ್ನೆಲ್ಲ ಅಧ್ಯಯನ ಮಾಡಿದೆ. ಅದ್ರ ಜೊತೆಗೆ ಸಮಾಂತರ ಚತುರ್ಭುಜ ಅಂದ್ರೆ ಏನು, ಸಮಾಂತರ ಚತುರ್ಭುಜದ ಲಕ್ಷಣಗಳೇನು ಅದನ್ನು ಕೂಡ ಅಧ್ಯಯನ ಮಾಡಿದ್ವಿ. ಈಗ ನಾನು ಚಟುವಟಿಕೆ ಮಾಡ್ತೇನೆ. ನಾನಿಲ್ಲಿ ಎರಡು ತ್ರಿಭುಜಗಳನ್ನ ಹೆಚ್ಚು ಕಡಿಮೆ ಒಂದೇ ಗಾತ್ರ ಮತ್ತು ಆಕಾರ ಹೊಂದಿರತಕ್ಕಂಥ ಎರಡು ತ್ರಿಭುಜಗಳನ್ನ ಅಕ್ಕಪಕ್ಕ ಬರೀತೀನಿ. ಅದರಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು ಅನುರೂಪ ಭಾಗಗಳನ್ನು ಗುರುತಿಸೋದನ್ನ ಹೆಂಗೆ ತಿಳ್ಕೊಂಡಿದ್ದೀನಿ. ನೀವು ಚಿತ್ರ ಬರೆದು ನಾನೇನ್ ಮಾಡ್ತೀನಿ, ಯಾರಾದ್ರೂ ಒಬ್ಬರನ್ನ ಕರಿತೀನಿ ರ್ಯಾಂಡಮ್ ಆಗಿ, ಅವ್ರು ಬಂದು ಏನ್ ಮಾಡ್ಬೇಕು, ಅನುರೂಪ ಭಾಗಗಳನ್ನ ಗುರುತಿಸ್ಬೇಕು. ಅಂದ್ರೆ ಅನುರೂಪ ಭಾವಗಳಂತ ಬರೀತೀನಿ, ಅಲ್ಲಿ ಯಾವ್ದಕ್ಕೆ ಯಾವ್ದು ಅನುರೂಪ ಅಂತ ಬರೀಬೇಕು. ಗೊತ್ತಿದೆಯಲ್ಲ. ಸೊ ನಾನು ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಎ ಬಿಗೆ ಅನುರೂಪ ಅಂತ ಬರೀಬೇಕು ಅಂದ್ರೆ ನೋಡ್ರಿ, ಎ ಬಿ ಬಾಹು ಇದಕ್ಕೆ ಅನುರೂಪ ಅಂತ ಬರೀಬೇಕಂದ್ರೆ ನೀವೊಂದು ಎರಡು ಕಡೆ ಇರ್ತಕ್ಕಂಥ ಬಾಣದ ಗುರುತಿರ್ತಕ್ಕಂಥ ಒಂದು ರೇಖೆ ಇರಬಹುದು. ಆ ಕಡೆ ಪಕ್ಕದ ತ್ರಿಭುಜದಲ್ಲಿ ಅದಕ್ಕೆ ಇ ಎಫ್ ಆಗಿರ್ಬೋದು, ಅವಾಗೇನ್ ಬರೀಬೇಕು, ಇ ಎಫ್ ಅಂತ ಬರೀಬೇಕು. ಎ ಬಿಗೆ ಅನುರೂಪ ಇರ್ತಕ್ಕಂಥ ಭಾವ ಯಾವುದು ಅದನ್ನ ಬರೀಬೇಕು. ಹಾಗೆ ಕೋನವನ್ನು ಬರೆಯುವಾಗ ಇಲ್ಲಿ ಅನುರೂಪ ಕೋನಗಳಂತ ಬರ್ತಿರ್ತೀವಿ, ಅವಾಗ ಏನ್ ಮಾಡ್ಬೇಕು, ಕೋನ ಎ ಬಿ ಸಿ, ಕೋನ ಎ ಬಿ ಸಿ ಅನುರೂಪ ಕೋನ ಅಲ್ಲಿ ಕೋನ ಡಿ ಇ ಎಫ್ ಆಗಿರುತ್ತೆ, ಕೋನ ಡಿ ಇ ಎಫ್ ಅದನ್ನು ಕೂಡ ಬರೀಬೇಕು. ಗೊತ್ತಾಯ್ತಲ್ಲ, ಎ ಬಿ ಸಿಗೆ ಅನುರೂಪ ಡಿ ಎಫ್ ಬರ್ಸಿರ್ತಾನೆ. ಇದು ಭಾವಗಳ ಅನುರೂಪತೆ ಬರಲಿಕ್ಕೆ ಇರ್ತಕ್ಕಂತಹ ಉದಾಹರಣೆ. ಇದು ಕೋನಗಳ ಅನುರೂಪತೆ. ನಿಮ್ಮ ಚಿತ್ರ ಬರೀನಾ, ಒಂದೆರಡು ಪರಸ್ಪರ ಒಂದೇ ರೂಪ ಹೊಂದಿರತಕ್ಕಂಥ ಒಂದೇ ಗಾತ್ರ ಹೊಂದಿರತಕ್ಕಂಥ ಎರಡು ಚಿತ್ರಗಳು ಬರೀತೀನಿ. ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್, ಇಲ್ಲಿ ಕಪ್ಪಲಿಗೆ ಮೇಲೆ ಎರಡು ತ್ರಿಭುಜಗಳನ್ನ ಬಿಡಿಸಿದ್ವಿ. ನಾವು ಎರಡು ತ್ರಿಭುಜಗಳ ಬಾಹುಗಳನ್ನು ಮತ್ತು ಕೋನಗಳನ್ನ ಹೋಲಿಕೆ ಮಾಡಬೇಕು, ಅಳತೆಗಳನ್ನ ಹೋಲಿಕೆ ಮಾಡಬೇಕು. ಅಳತೆಗಳನ್ನ ಹೋಲಿಕೆ ಮಾಡ್ಲಿಕ್ಕೆ ನಾವು ಅನುರೂಪ ಅಂಶಗಳನ್ನ ತೆಗೆದುಕೊಳ್ಬೇಕು. ಆ ಎರಡು ಅನುರೂಪ ಅಂಶಗಳು ಯಾವ ಅಂತೇಳಿ ನಾನು ಇಲ್ಲಿ ಬರೀತೀನಿ, ನೀವು ಬಂದು ಅದನ್ನ ಗುರುತು ಮಾಡಬೇಕು. ಮೊದಲಿಗೆ ಅನುರೂಪ ಬಾಹುಗಳು, ಅನುರೂಪ ಬಾಹುಗಳು, ಅನುರೂಪ ಭಾವಗಳು ಯಾರು ಗುರುತಿಸ್ತಾರೆ? ಅನುರೂಪ ಭಾವಗಳು, ಅನುರೂಪ ಭಾವಗಳು ತ್ರಿಭುಜಗಳ ಪಾಠದಲ್ಲಿ ನಾವು ತ್ರಿಭುಜಗಳ ಸರ್ವಸಮತೆ ಏನ್ ಮಾಡಿದಾಗ ಹೋದಲ್ವಾ, ನಾವೇನ್ ಮಾಡಿದ್ವಿ, ಅನುರೂಪ ಭಾವಗಳನ್ನು ಗುರುತಿಸುವುದು ಮತ್ತು ಅನುರೂಪ ಭಾವವನ್ನ ಗುರುತಿಸುವುದು. ಬಾರ ನೀನು ಅನುರೂಪ ಕೋನಗಳನ್ನು ಗುರುತಿಸುವಂತೆ ನೀನು ಅನುರೂಪ ಭಾವಗಳನ್ನು ಗುರುತಿಸುವ. ಎರಡು ತ್ರಿಭುಜಗಳಿರ್ತಕ್ಕಂಥ ಅನುರೂಪ ಭಾವಗಳನ್ನು ಗುರುತಿಸು. ನಾನು ಆಗಲೇ ಹೇಳಿದ್ದಲ್ಲ, ಆ ರೀತಿ ಬರೀಬೇಕು. ಈ ಚಿತ್ರದ ಎ ಬಿ ಭಾವಕ್ಕೆ ಆ ಚಿತ್ರದ ಅನುರೂಪ ಇಲ್ಲಿ 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 ಕೇಳಬೇಕಂತವ್ರು ಜೀವನ್ ಬಂದು ಅನುರೂಪ ಕೋನಗಳನ್ನು ಗುರುತಿಸ್ತಾನೆ. ಎ ಬಿ ಬಂದೇ ಅಲ್ಲ, ಎ ಬಿಗೆ ಬಿ ಸಿಗೆ ಎ ಸಿಗೆ ಮೂರು ಭಾಗಗಳಿಗೆ ಗುರುತಿಸಬೇಕು. ಬಿ ಸರಿ ಬರೀ ಅಕ್ಷರ, ಡಿ ಅಕ್ಷರ ಸರಿ ಬರೀ. ಸರಿ ಇದೆಪ್ಪ ನೋಡ್ರಿ, ಅದಕ್ಕೆ ಹೋಲಿಕೆ ಮಾಡ್ರಿ. ಅಲ್ಲಿ ಎ ಬಿ ಯಾವ ರೂಪದಲ್ಲಿ ಇದೆಯೋ ಡಿ ಅದೇ ರೂಪದಲ್ಲಿ ಇದೆ, ಬಿ ಸಿ ರೂಪದಲ್ಲೇ ಇ ಎಫ್ ಇದೆ, ಎ ಸಿ ರೂಪದಲ್ಲೇ ಡಿ ಎಫ್ ಇದೆ. ಅಂದ್ರೆ ಇವ್ ನಾವೇನಂತ ಕರಿತೀವಿ, ಅನುರೂಪ ಭಾವಗಳು ಅಂತ ಹೇಳಿ. ಹಾಗೆ ಜೀವನ ಇದನ್ನ ಅಲ್ಲೇ ಚಕ್ರಿಸ್ತಾಂಡು ಅನುರೂಪ ಕೋನಗಳನ್ನು ಗುರುತಿಸೋ.
ಕೋನದ ಗುರುತನ್ನ ಹಾಕ್ಬೇಕು ಫಸ್ಟಿಗೆ. ಕೋನ ಎ ಬಿ ಸಿ ಅನುರೂಪ ಸಿ ಎ ಬಿ ಬಿ ಅಕ್ಷರ ಅಲ್ಲಿ ನೋಡು ಅದ ಅಕ್ಷರ ಕ್ಲೀನ್ ಆಗಿ ನೋಡು. ಏನಾಗಲ್ಲ ಫುಲ್ ಲೆಟ್ಸ್ ಹೊಸ್ತಾವ್ರಿ ಬಂದಾಗ್ಬೇಡ. ನೀವೇನ್ ನೋಟ್ಬುಕ್ ಹೆಂಗ್ ಬರೀತಿದ್ರು ಅಲ್ಲ ಹಂಗೆ ಬರೋದಾಯ್ತು. ಅದಕ್ಕೆ ಕೋಡ್ ನಾವ್ ಇಲ್ಲಿ ನಮ್ಮ ಮುಂದೆ ಯಾರು ನಿಂತ್ಕೊಂಡಿದ್ದಾರೆ, ನಾವು ಇಲ್ಲಿ ಎಲ್ಲ ನಮ್ಮ ಕಡೆ ನೋಡ್ತಾರ ಗಂಧ ಬಿಟ್ಬಿಟ್ರು. ಅನುರೂಪವಾಗಿದೆ ತಾನೆ ನೋಡಲಿ. ಕೋನ ಎ ಬಿ ಸಿ, ಸೊ ಕೋನ ಎ ಬಿ ಸಿ ಅನುರೂಪ ಕೋನ ಡಿ ಎಫ್, ಕೋನ ಡಿ ಎಫ್. ಹಾಗೆ ಕೋನ ಬಿ ಸಿ, ಕೋನ ಬಿ ಸಿ ಎ, ಅದಕ್ಕೆ ಅನುರೂಪ ಕೋನ ಇ ಎಫ್ ಡಿ. ಹಾಗೆ ಕೋನ ಸಿ ಎ ಬಿ, ಅದಕ್ಕೆ ಅನುರೂಪ ಕೋನ ಎಫ್ ಡಿ ಇ. ಇವು ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳಾಗಿ ಅದಲ್ವಾ. ಇವು ನಮಗೆ ಹೇಗ್ ಬೇಕಪ್ಪ ನಮಗೆ ಅಂದ್ರೆ ತ್ರಿಭುಜಗಳ ಸರ್ವಸಮ್ಮತೆಯನ್ನ ನಾವು ಸಾಧಿಸಲಿಕ್ಕೆ, ಹೌದಾ, ತ್ರಿಭುಜಗಳ ಸರ್ವಸಮ್ಮತೆಯನ್ನ ಸಾಧಿಸಲಿಕ್ಕೆ ನಮ್ಗೆ ಏನ್ ಬೇಕು? ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಬೇಕು. ಈಗ ನಾವು ತ್ರಿಭುಜಗಳ ಸರ್ವಸಮ್ಮತೆಗೆ ಸಂಬಂಧಿಸಿದಂತೆ 4 ಸಿದ್ಧಾಂತಗಳಿವೆ. ಆ 4 ಸಿದ್ಧಾಂತಗಳನ್ನ ಒಮ್ಮೆ ಪುನರಾವರ್ತನೆ ಮಾಡ್ಕೊಂಡು ಮೊಟ್ಟ ಮೊದಲನೇದಾಗಿ ಬಾಹು 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 ಸಿದ್ಧಾಂತ. ಈ ಬಾಹು 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 ಸಿದ್ಧಾಂತವನ್ನ ಕೋಳಿಗೆ ಮೇಲೆ ಬೋರ್ಡ್ ಮೇಲೆ ಯಾರಾದ್ರೂ ಬಂದು ಬರೀಬೇಕು. ಯಾರು ಇರ್ತಾರೆ? ಪ್ರಜ್ವಲ ಬಾರ, ಪ್ರಜ್ವಲ ಬಾಹು 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 ಸಿದ್ಧಾಂತ ಬರೀಬಾರ್ದು. ನೀವು ಒಂದ್ಸತಿ ಓದ್ಕೊತಾರೆ ಅವ್ರು ಬರೀತಕ್ಕಂಥ ಸಿದ್ಧಾಂತ ತಪ್ಪೋಸದಿ ಅಂತ. ಬಾಹು 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 ಸಿದ್ಧಾಂತ ಆಯುಧ ತ್ರಿಭುಜಗಳು ನೋಡಿ ಇಲ್ಲಿ ಕೂತ್ಕೊಳ್ಳೋದು. ಒಂದು ಪದ ತಪ್ಪಿದೆ. ಯಾವ ತಪ್ಪಿದೆ? ಗುರುತಿಸಿ ಯಾರು ಹೇಳು. ಒಂದು ಪದ ತಪ್ಪಿದೆ. ಸಮವಾಗಿದ್ದರೆ ಅಲ್ಲ, ಒಂದು ತ್ರಿಭುಜಕ್ಕೆ ಎಷ್ಟು ಬಾಹುಗಳಿರ್ತವೆ? ಎಷ್ಟು ಬಾಹುಗಳಿರ್ತವೆ? ಅವನು ಎಷ್ಟು ಬಾಹು ಅಂತ ಬರ್ತಾನೆ? 2. ಎಷ್ಟು ಬಾಹು ಅಂತ ಬರ್ತಾನೆ? ಹೌದಲ್ವಾ? ಎಷ್ಟು ಬಾಹುಗಳಿರ್ತವೆ? ಅದು ಬಾಹು ಕೋನ ಬಾಹು ಸಿದ್ಧಾಂತ ಅಥವಾ ಕೋನ ಬಾಹು ಕೋನ ಸಿದ್ಧಾಂತದಲ್ಲಿ ಏನಾಗುತ್ತೆ? ಒಂದು ತ್ರಿಭುಜದ 2 ಬಾಹುಗಳು ಮತ್ತೊಂದು ಕೋನ ಅಥವಾ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಅಂತ ಬರುತ್ತೆ. ಇಲ್ಲಿ ಬರೀಬೇಕು, ಏನಂತ ಬರೀಬೇಕಿತ್ತು? ಸೊ ನಾವು 3 ಬಾಹುಗಳನ್ನು ಹೋಲಿಕೆ ಮಾಡ್ತೀವಿ. ಹಾಗಾಗಿ ಏನ್ ಮಾಡ್ಬೇಕು? 3 ಬಾಹುಗಳು, ಹೌದಲ್ವಾ, ಸಮವಾಗಿದ್ದು ಸಾಧ್ಯ ಇಲ್ಲ. ಇನ್ನೊಂದು ತ್ರಿಭುಜದ ಎಷ್ಟು ಬಾಹುಗಳಿಗೆ?
ಹಾ ಎಷ್ಟು ಭಾವಗಳಿಗೆ? 3 ಭಾವಗಳು. ಅದಾಗ್ತಾನೆ ಗುರುತಿಸ್ಬೇಕು. ಬಾಹು ಕೋನ ಬಾಹು ಸಿದ್ಧಾಂತ, ಕೋನ ಬಾಹು ಕೋನ ಸಿದ್ಧಾಂತಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ? 2 ಮತ್ತು 1 ಅಂತ ಬರುತ್ತೆ. ಇಲ್ಲಿ 3 ಭಾವಗಳೇ, ಇಲ್ಲೇನೋ 3 ಭಾವಗಳೇ. ಅರ್ಥಾಯ್ತಾ? ಸೊ ಒಂದು ತ್ರಿಭುಜದ 3 ಭಾವಗಳು ಇನ್ನೊಂದು ತ್ರಿಭುಜದ 3 ಅನುರೂಪ ಭಾವಗಳಿಗೆ ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನ ನಾವು ಹೇಳ್ತೀವಿ ಬಾಹು 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 ಸರ್ವಸಮತೆಯ ಸಿದ್ಧಾಂತ. ಈಗ ಮುಂದಿನದಾಗಿ ಯಾವ ಸಿದ್ಧಾಂತ ಬರೀತೀರಿ? ಆಯ್ಕೆ ನೀವೇ ಬಿಟ್ಟಿರಿ. ಮಹೇಶ ಬರೀತೇನಾ? ಸ್ವಾತಿ ಬಾಹು ಪುನಃ ಬಾಹು ಸಿದ್ಧಾಂತ ಬರೀಬಾರ. ತಪ್ಪೇನಾದ್ರೆ ಸಮಸ್ಯೆ ಇಲ್ಲ, ಗೊತ್ತ ಮಾಡ್ಕೋಬೇಡ್ರಿ. ಬಹಳ ಸರಳವಾಗಿ ಒಂದು ತ್ರಿಭುಜದ 2 ಭಾವಗಳು ಮತ್ತು ಅವುಗಳಿಂದ ಆದ ಕೋನವು ಇನ್ನೊಂದು ತ್ರಿಭುಜದ 2 ಅನುರೂಪವಾದಂತಹ 2 ಭಾವಗಳು ಮತ್ತು ಅವುಗಳ ಕೋನಕ್ಕೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಬಾಹು ಕೋನ ಬಾಹು ಸಿದ್ಧಾಂತ. ಇಲ್ಲಿ ಬಂದು ಬರೆದ್ರೆ ಅಂದ್ರೆ ಅದು ಎಷ್ಟೋ ನಿಮ್ಮ ತಲೆಗೆ ವಿಷಯ ಹೋಗ್ಬಿಡುದು. ಬರೋ ಹೋಗು ಬೇರೆ. ಮತ್ತು ಅವುಗಳಿಗೆ ಉಂಟಾದ ಕೋನಕ್ಕೆ ಮತ್ತು ವೆರಿ ಗುಡ್. ಬಾ ಕೂತ್ಕೋಗಿ ನಿನ್ನ ಮತ್ತೆ ಪ್ರಶ್ನೆ ಮಾಡೋದು. ಈಗ ಇಲ್ಲಿ 2 ಪದಗಳಲ್ಲಿ ಸಮಸ್ಯೆ ಇದೆ. 2 ಪದಗಳು ಏನಾಗಿದೆ? ಆಮೇಲೆ ಇಲ್ಲೇನಾಗಿದೆ? ಒಂದು ತ್ರಿಭುಜದ 2 ಏನು ಬರಬೇಕಿಲ್ಲಿ? ಬಾಹುಗಳು. ಅದು ಕೋನ ಬಾಹು ಕೋನ ಸಿದ್ಧಾಂತದಲ್ಲಿ ಬರುತ್ತೆ. ಅದು ಕೋನ ಬಾಹು ಕೋನ ಸಿದ್ಧಾಂತದಲ್ಲಿ ಪ್ರತಿ ಕೋನಗಳು ಬರ್ತವೆ. 2 ಬಾಹುಗಳು ಸಮವಾಗಿದ್ದರೆ ಅಂತ ಬರಲ್ಲ. ಮತ್ತು ಏನ್ ಬರುತ್ತೆ? ಅಳಿಸೋದ್ ಬೇಡ, ಏನ್ ತಪ್ಪು ಅಂತ ಇದು ಮಾಡೋಣ. ಮತ್ತು ಹೌದಾ? ಅವುಗಳಿಂದ ಉಂಟಾದ ಆಮೇಲೆ ಇಲ್ಲಿ ಓ ಏನಾಗಬೇಕಿದು? ಓ ದೀರ್ಘ ಏನಾಗಬೇಕದು? ಓ ಕೋನ. ಹೌದಾ? ಕೋನಕ್ಕೆ ಹಿಂಗೆ. ಹಾಗೆ ಇಲ್ಲಿ ಕೂಡ ಏನಾಗಿದೆ? ಇಲ್ಲಿ ಎಲ್ಲ ಕಟ್ಟಿದೆ, ಆದ್ರೆ ಇಲ್ಲಿ ಕೂಡ ಕೋನಕ್ಕೆ ಅಲ್ಲ. ಏನಕ್ಕೆ? ಕೋನಕ್ಕೆ. ಸ್ವಾತಿ ಕೋನಕ್ಕೆ ಅಲ್ಲ, ಇಲ್ಲಿಗೆ ಕೋನಕ್ಕೆ. ಇದೇನದು? ಬಾಹು ಕೋನ ಬಾಹು ಸಿದ್ಧಾಂತ. ಸೊ ಮುಂದೆ ನೆಕ್ಸ್ಟ್ ಕೋನ ಲಂಬಕೋನ ಕರ್ಣ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಬಾರಪ್ಪ ಮಹೇಶ, ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತವನ್ನು ಬರೀಬೇಕು. ನೆಕ್ಸ್ಟ್ ಷರತ್ತು ಕೋನ ಬಾಹು ಕೋನ ಸಿದ್ಧಾಂತ. ನೆಕ್ಸ್ಟ್ ಷರತ್ತು
ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಬರೀ. ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ವಿಕರ್ಣ ಮತ್ತು ಒಂದು ಬಾಹುವಿನ ಇನ್ನೊಂದು ತ್ರಿಭುಜದ ವಿಕರ್ಣ ಮತ್ತು ಅನುರೂಪ ಬಾಹುಗಳಿಗೆ ಸಮವಾಗಿದ್ದಾಗ ಆ ಲಂಬಕೋನ ತ್ರಿಭುಜವು ಸರ್ವಸಮವಾಗಿರುತ್ತದೆ. ಇಲ್ಲಿ ಏನಾದ್ರು ನ್ಯೂನತೆ ಇದೆಯಲ್ಲಪ್ಪ? ಒಂದರ ವಿಕರ್ಣ ಮತ್ತು ಒಂದು ಬಾಹುವಿನ ಅಲ್ಲದು ಬಾಹುವು ಒಂದು ಬಾಹು ಮತ್ತೆ ತ್ರಿಭುಜದ ಕರ್ಣ ಮತ್ತು ಅನುರೂಪ ಬಾಹುವಿಗೆ ಸಮವಾಗಿದ್ದಾಗ ಇನ್ನೊಂದು ನ್ಯೂನತೆ ಇದೆ. ನೋಡಿ ಪ್ರತಿಯೊಂದು ಪದ ಓದ್ಕೊಂತ ಹೋಗ್ರಿ. ಇನ್ನೊಂದು ನ್ಯೂನತೆ ಇದೆ, ಏನ್ ಹೇಳಿ ನೋಡೋಣ. ಏನಾಗುತ್ತೆ ಆ ಲಂಬಕೋನ ತ್ರಿಭುಜವೂ ಅಲ್ಲ, ಒಂದನ್ನು ಹೇಳ್ತಾರೆ. ನಾವು ಎರಡನ್ನ ಹೋಲಿಕೆ ಮಾಡ್ತಾ ಇದೀವಿ. ಏನ್ ಮಾಡ್ತೀವಿ? ನಾವು ಎರಡನ್ನ ಹೋಲಿಕೆ ಮಾಡ್ತೀವಿ. ಹಾಗಾಗಿ ಏನಾಗ್ಬೇಕು ಇಲ್ಲಿ ತ್ರಿಭುಜಗಳು, ಆ ಎರಡು ತ್ರಿಭುಜಗಳು ಹೋಗ್ತಾನೆ ತ್ರಿಭುಜಗಳು ಸರ್ವಸಮವಾಗಿ ಬೇರೆ ಬಿಟ್ಟಾದ್ರು ಇದುವರೆಗೆ ಬರೆದಂತ ಎಲ್ಲಾ ಕಡೆಯಿಂದ ಅತ್ಯಂತ ಕಡಿಮೆ ನ್ಯೂನ್ಯತೆ ಅಂದ್ರೆ ನಮ್ಮ ಮಹೇಶ್ ಬರ್ತಿರೋದು 3 ಹೌದಾ ಕಡಿಮೆ. ಬಹಳ ತ್ರಿಭುಜಗಳು ಯೋಚನೆ ಮಾಡ್ಬೇಕು. ತ್ರಿಭುಜವೂ ಅಲ್ಲ, ತ್ರಿಭುಜಗಳು ಎರಡು ಇರೋದ್ರಿಂದ ಬಹುವಚನ ಬರೀಬೇಕು. ಕೊನೆಯದಾಗಿ ಯಾರು ಬರೀತಾರೆ ಹುಡುಗಿರಲ್ಲಿ? ಕೊನೆಯದು ಸಿಂಚನ ಬರೀ ಕೋನ ಬಾಹು ಕೋನ ಸರ್ವಸಮ ಸಿದ್ಧಾಂತ ಬರೀ. ಕೋನ ಬಾಹು ಕೋನ ಸರ್ವಸಮ ಸಿದ್ಧಾಂತ. ಗಮನಿಸ್ತಾ ಇರಬೇಕು, ಬರೆಯೋದನ್ನು ಗಮನಿಸ್ತಾ ಇರಬೇಕು. ಕೋನ ಬಾಹು ಕೋನ ಸರ್ವಸಮ್ಮತಿಯ ಸಿದ್ಧಾಂತ.
ಒಟ್ಟಿಗೆ ಒಂದು ತ್ರಿಭುಜ ಅಂತ ಶುರು ಮಾಡಿದ್ರೆ ಮುಗಿದೋಯ್ತು. ಒಂದು ತ್ರಿಭುಜ ಮಹೇಶ ಪ್ರಜ್ವಲ ಏನ್ ಮಾಡ್ತಾರೆ ಈ ಕಡೆ ಗಮನ ಕೊಡ್ಲಿ, ಅದು ನೋಡ್ರಿ ಅಲ್ಲಿ. ವೆರಿ ಗುಡ್, ಸರಿ ಇದೆ ಬರೀ ಅವು ಮತ್ತು ಅವುಗಳ ಸಾಮಾನ್ಯ ಭಾವ. ಇನ್ನೊಂದು ಎರಡು ಏನ್ ತಾಂಡಿರ್ತಾವ, ಎರಡು ತ್ರಿಭುಜಗಳನ್ನೇ ತಾಂಡಿರ್ತೀವಿ ಹೌದಲ್ವಾ? ಒಂದು ತ್ರಿಭುಜದ್ದು ಇನ್ನೊಂದು ತ್ರಿಭುಜಕ್ಕೆ ಇನ್ನೊಂದು ತ್ರಿಭುಜದ ವಾಕ್ಯ ಓದೋದನ್ನ ತಪ್ಪಿಲ್ಲಂತೆ. ಬರೋಣ ಹೋಗಿ ಸಿಂಚನ ಬಾ ಅಲ್ಲಿಂದ ಕೂತ್ಕೋ. ಇದನ್ನ ಮುಂದೆ ಸರಿ ಮುಂದಕ್ಕೆ ಯಾರು ಕಂಪ್ಲೀಟ್ ಮಾಡಿದ್ರಿ? ತ್ರಿಭುಜದ ಮುಂದಕ್ಕೆ ಕೋನಕ್ಕೆ ಅಂತ ಬರಲ್ಲ, ಬೇರೆ ಪದ ಬರುತ್ತೆ, ಅದನ್ನ ಯಾರು ಕಂಪ್ಲೀಟ್ ಮಾಡಿದ್ರು ಜೀವನ ಬರೆಯೋ. ಇನ್ನೊಂದು ತ್ರಿಭುಜದ ಹೌದಾ ಕೋನಕ್ಕೆ ಕಾಟ್ಬಿಟ್ಟು ಕಂಪ್ಲೀಟ್ ಮಾಡಬಹುದು. ಚಾಕ್ಲೇಟ್ ಸಣ್ಣದಾಗಿದೆ ಬೇರೆ ತಗ. ಇವನು ಮಹೇಶ್ ಇಬ್ರು ಒಂದೇ, ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಲ್ಲ, ಒಂದೇ ತ್ರಿಭುಜದ ಹೋಲಿಕೆ ಮಾಡ್ತಾರೆ. ಬರಪ್ಪ ಸರ ಬರಿ ಬರ. ಬರುತ್ತಾ ಬರೀ ಸರಿ ಮಾಡ್ತೀನಪ್ಪ. ಯಾರು ನೋಡಪ್ಪ ಇಲ್ಲೆಲ್ಲ ಬಹಳ ತಪ್ಪು ಇದಾವೆ, ಯಾರು ಸರಿ ಮಾಡ್ಬೇಕು? ಮಹೇಶ ನಿನ್ನೆ ಬರಿ ಬರ ಬರೀಲ್ಲ ಬರ. ಇನ್ನ ಅಕ್ಷ ಸರಿ ಮಾಡ್ಬಾರ್ದು ನೋಡಪ್ಪ. ಇಲ್ಲಿಂದ ಮುಂದಕ್ಕೆ ಹೋಗಿ ಮತ್ತೆ ತಪ್ಪೆ, ಇಲ್ಲಿಂದ ಮುಂದಕ್ಕೆ ಏನ್ ಗೊತ್ತಾ ಒಟ್ಟು ತಪ್ಪಾಗಿ ವೆರಿ ಗುಡ್. ಎರಡು ಕೋನಗಳು ಬಾಹುಕೋನ ಬಾಹು ಸಿದ್ಧಾಂತದಲ್ಲಿ ಎರಡು ಬಾಹುಗಳು ಮತ್ತು ಕೋನ ಬರುತ್ತೆ. ಇಲ್ಲಿ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಬರುತ್ತೆ. ಒತ್ತಡ ಬರೀ ಅಕ್ಷರ ಕಾಣೋದಿಲ್ಲ. ವಾಲಿಬಾಲ್ ಒತ್ತಡ ಧಪ್ ಬಂದು ಹೊಡಿತೀಯ ಹಂಗೆ ಸ್ವಲ್ಪ ಪೆನ್ಸಿಲ್ ಚಾಕ್ಲೇಟ್ ಮೇಲೆ ಒತ್ತಡ ಹಾಕು. ಬಾಹುವಿಗೆ ಬರೀ ಬಾಹುವಿಗೆ ಅನುರೂಪವಾಗಿ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ? ಇರೋದಲ್ಲ. ಇಲ್ಲಿ ನಾವು ತ್ರಿಭುಜಗಳ ಸಂಬಂಧಪಟ್ಟಂತೆ ಚಟುವಟಿಕೆಯ ಮೂಲಕ ಹೌದಲ್ವಾ ಅನುರೂಪ ಭಾಗಗಳು, ಅನುರೂಪ ಕೋನಗಳು ಮತ್ತು 4 ಸಿದ್ಧಾಂತಗಳನ್ನ ಮಂಡಿಸಿದ್ವಿ. ಈಗ ಮುಂದೆ ಇದೇ ತ್ರಿಭುಜಗಳಲ್ಲಿ ನಾವು ಮಧ್ಯಬಿಂದುವನ್ನ ಸೇರಿಸೋದ್ರಿಂದ ಏನಾಗುತ್ತೆ ಅಂತೇಳಿ, ಎರಡು ಭಾಗಗಳ ಮಧ್ಯಬಿಂದು ಸೇರಿಸೋದ್ರಿಂದ ಏನಾಗುತ್ತೆ ಅಂತೇಳಿ ಮಧ್ಯಬಿಂದು ಪ್ರಮೇಯ ಅಂತ ಅಧ್ಯಯನ ಮಾಡೋಣ.
ಬರ್ಕೊಳ್ರಿ. ಮಧ್ಯ ಬಿಂದು ಪ್ರಮೇಯ ತ್ರಿಭುಜಕ್ಕೆ ಸಂಬಂಧಪಟ್ಟಿದೆ. ಮಧ್ಯ ಬಿಂದು ಇಲ್ಲೊಂದು ತ್ರಿಭುಜ ಇದೆ. ತ್ರಿಭುಜದ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯ ಬಿಂದುವನ್ನು ಗುರುತಿಸ್ತೀನಿ ನೋಡ್ರಿ. ನಾನೀಗ ಅಳತೆಯನ್ನು ಮಾಡಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯ ಬಿಂದುವನ್ನು ಗುರುತಿಸ್ತೇನೆ. ಇದರ ಮಧ್ಯ ಬಿಂದುವಿಗೆ ಪಿ ಅಂತ ಹೆಸರಿದ್ದೀನಿ. ಇದರ ಮಧ್ಯ ಬಿಂದುವಿಗೆ ಇದರ ಮಧ್ಯ ಬಿಂದುವಿಗೆ ಕ್ಯೂ ಪಿ ಕ್ಯೂ. ನೋಡಿಲಿ, ಎ ಬಿ ಒಂದು ಬಾಹು, ಎ ಸಿ ಒಂದು ಬಾಹು, ಎ ಬಿ ಮಧ್ಯ ಬಿಂದು ಪಿ ಮತ್ತು ಎ ಸಿ ಮಧ್ಯ ಬಿಂದು ಕ್ಯೂ. ಇವೆರಡನ್ನು ಸೇರಿಸ್ತೇನೆ. ಇವೆರಡನ್ನು ಸೇರಿಸಿದ್ರೆ ತಾರ್ಕಿಕವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪಿ ಕ್ಯೂ ಇದೆಯಲ್ಲ, ಇದೇನಾಗಿರುತ್ತೆ, ಬಿ ಸಿಗೆ ಸಮಾಂತರವಾಗಿರುತ್ತದೆ ಅಂತ ಹೇಳ್ತಾರೆ. ಪಿ ಕ್ಯೂ ಏನಾಗಿದೆ, ಬಿ ಸಿಗೆ ಸಮಾಂತರವಾಗಿ ಮತ್ತು ಬಿ ಸಿಯ ಅರ್ಧದಷ್ಟಿರುತ್ತದೆ ಅಂತ ಹೇಳ್ತಾರೆ. ಬಿ ಸಿಗೆ ಸಮಾಂತರವಾಗಿರುತ್ತದೆ ಮತ್ತು ಬಿ ಸಿಯ ಅರ್ಧದಷ್ಟು. ಬಿ ಸಿ ಮೂರನೇ ಬಾಹು, ಬಿ ಸಿ ಮೂರನೇ ಬಾಹು. ಪಿ ಕ್ಯೂ ನಾವು ಹೊಸ ಹೇಳಿರ್ತಕ್ಕಂಥ ಬಾಹು. ಈ ಪಿ ಕ್ಯೂ ಹೆಂಗ್ ಉಂಟಾಯ್ತು, ಎ ಬಿ ಯ ಮಧ್ಯ ಬಿಂದು ಮತ್ತು ಎ ಸಿ ಮಧ್ಯ ಬಿಂದುಗಳನ್ನ ಸೇರಿಸಿದ್ವಿ. ಅಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತದೆ ಅಂತ ಹೇಳ್ತಾರೆ. ಇದನ್ನ ನಾವು ಅರ್ಥ ಆಯ್ತಾನೆ ಮಧ್ಯ ಬಿಂದು ಪ್ರಮೇಯ ಅಂತ ಹೇಳ್ತೀವಿ. ಇದೇನಂತ ನಾವು ಮಧ್ಯ ಬಿಂದು ಪ್ರಮೇಯ. ಬರ್ಕೊಳ್ಳಿ, ಮಧ್ಯ ಬಿಂದು ಪ್ರಮೇಯ ಅಂತ. ಮಧ್ಯ ಬಿಂದು ಪ್ರಮೇಯ, ಮಧ್ಯ ಬಿಂದು ಪ್ರಮೇಯ. ತ್ರಿಭುಜದ ಇದೊಂದು ಹೇಳಿಕೆ, ಮಧ್ಯ ಬಿಂದು ಪ್ರಮೇಯದ ಹೇಳಿಕೆ. ಇದು ಬರ್ಕೊಳ್ರಿ, ಮಧ್ಯ ಬಿಂದು ಪ್ರಮೇಯ ಬರ್ಕೊಳ್ಳಿ, ಹೇಳಿಕೆ ಬರ್ಕೊಳ್ಳಿ. ಹೇಳಿಕೆ ಮತ್ತು ಪ್ರಮೇಯ ಹೇಳಿಕೆನ
ಬರ್ಕೊಂಡು ಚಿತ್ರವನ್ನು ಬರ್ಕೊಂಡು ಹೇಳಿಕೆಯನ್ನು ಬರ್ಕೊಂಡು ಬೇಗ ಬೇಗ ಚಿತ್ರವನ್ನು ಬಿಡಿಸ್ತಾರೆ. ಕರೆಕ್ಟಾಗಿ ಏನು ಅಂತ ನೀವು ಕೇಳಿ ನಾ ಏನ್ ಮಾಡಿದೆವಪ್ಪ ಅಂದ್ರೆ ಮೊದಲೇ ಈ ಚಿತ್ರವನ್ನು ಬಿಡಿಸ್ಕೊಂಡ ನಂತರ ಏನು ಅಳತೆ ಮಾಡಿ ಅದರ ಅರ್ಧದಷ್ಟು ಚುಕ್ಕಿ ಇಟ್ಕೊಂಡು ನಿಮ್ಮದೇ ಅಳತೆ ಚಿತ್ರವನ್ನು ಬಿಡಿಸ್ಕೊಂಡು ಇದಕ್ಕೆ ಹೋಲಿಕೆ ಆಗೋಂಗೆ ಆಮೇಲೆ ಎಸಿ ಅಳತೆ ಮಾಡಿದ್ರೆ ಅದರ ಅರ್ಧಕ್ಕೆ ಕರೆಕ್ಟಾಗಿ ಒಂದು ಚುಕ್ಕಿಯನ್ನ ಇರುತ್ತೆ. ಚುಕ್ಕಿಗಳ ಪಿ ಕ್ಯೂ ಅಂತ ಇಟ್ಟು ಪಿ ಕ್ಯೂ ಅನ್ನ ಸೇರಿಸಿ ಸೊ ನಾವೇನ್ ಮಾಡ್ಬೇಕು ಈಗ ಪ್ರಮೇಯವನ್ನು ಸಾಧಿಸೋದು ಏನಪ್ಪಾ ಅಂದ್ರೆ ಪ್ರಮೇಯವು ಯಾವ ಚಿತ್ರದ ಬಗ್ಗೆ ಹೇಳಿಕೆ ಹೇಳುತ್ತಾ ಹೇಳಿಕೆಯ ಪ್ರಕಾರ ಒಂದು ಚಿತ್ರವನ್ನು ಬರ್ಕೊಂಡು ಆನಂತರ ಆ ಚಿತ್ರದಲ್ಲಿ ತ್ರಿಭುಜ ಅಂದ್ರೆ ಏನೇನೋ ಇರ್ತಾವ ಹೌದಾ ನಾವು ತೆಗೆದುಕೊಂಡಂತ ಚಿತ್ರದಲ್ಲಿ ABC ಒಂದು ತ್ರಿಭುಜ ಹೌದಲ್ವಾ ಅದನ್ನ ದತ್ತಾಂಶ ಅಂತ ಏನಾಗಿದೆ ತ್ರಿಭುಜ ABC ಯಲ್ಲಿ P ಮತ್ತು Q ಗಳು ಯಾವಪ್ಪ P ಮತ್ತು Q ಗಳು ಏನು P ಮತ್ತು Q ಗಳು ಮಧ್ಯ ಬಿಂದುಗಳು AB ಮತ್ತು AC ಯ 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 ಮಧ್ಯ ಬಿಂದುಗಳು ಹೌದಾನೆ. ಈಗ ನಾವು ಸಾಧಿಸಬೇಕಾದ ಏನಪ್ಪಾ ಅಂದ್ರೆ ಆ ಹೇಳಿಕೆ ಪ್ರಕಾರ ನಾವು ಆ ಚಿತ್ರದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಈ ಬಾವು ಮೂರನೇ ಬಾವಿಗೆ ಸಮಾಂತರವಾಗಿರುತ್ತದೆ ಅಂದ್ರೆ ಪಿ ಕ್ಯೂ ಸಮಾಂತರ BC ಪಿ ಕ್ಯೂ ಏನಾಗಿದೆ BC ಮತ್ತು ಮತ್ತು ಇನ್ನೊಂದು ಏನ್ ಸಾಧಿಸಬೇಕು ಮೂರನೇ ಬಾವಿನ ಅರ್ಧದಷ್ಟು ಇರುತ್ತೆ ಅಂದ್ರೆ ಪಿ ಕ್ಯೂ ಅರ್ಧ BC ಪಿ ಕ್ಯೂ ಅರ್ಧ BC ಬರ್ಕೊಳ್ಳಿ ಅಂಶಗಳು ಬರ್ಕೊಳ್ಳಿ ದತ್ತ ಮತ್ತು ಸಾಧನೆ ಶರತ್ ಏನ್ ಮಾಡ್ತಿದ್ದೆ ಬರ್ಕೊಳ್ಬೇಕ ಗವರ್ನೆಂಟ್ ಬರ್ಕೋಬೇಕ ಬರ್ಕೊಳ್ಳಿ ದತ್ತಾಂಶ ಮತ್ತು ಸಾಧನೀಯ ಈಗ ನಾವು ಈ ಚಿತ್ರದಲ್ಲಿ ಬರೀ ಚಿತ್ರವನ್ನು ಇಟ್ಕೊಂಡು ಯಾವ ರೀತಿ ಸಾಮ್ಯವನ್ನು ಏನು ಮಾಡಕ್ಕಾಗಲ್ಲ. ಅಂಶಗಳು ಸತ್ಯ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವೀಗ ಒಂದು ಸಣ್ಣದೊಂದು ರಚನೆ ಮಾಡ್ಕೊಳ್ಳೋಣ. ಏನ್ ರಚನೆ ಮಾಡ್ಕೊಳ್ಳೋದಪ್ಪ ಅಂದ್ರೆ ಪಿ ಕ್ಯೂ ಎಷ್ಟು ಉದ್ದ ಇದೆಯಲ್ಲ ಪಿ ಕ್ಯೂ ಇದೆಯಲ್ಲಪ್ಪ ಅಟ್ಟೆ ಉದ್ದಕ್ಕೆ ಕ್ಯೂ ನಿಂದ ಮುಂದಕ್ಕೆ ಇನ್ನೊಂದು ಸರಳ ರೇಖೆ ಎಳೆಯೋಣ. ಪಿ ಕ್ಯೂ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಪಿ ಕ್ಯೂ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಇನ್ನೊಂದು ಸರಳ ರೇಖೆ ಎಳಿತೀವಿ. ಪಿ ಕ್ಯೂ ಅನ್ನ ವಿಸ್ತರಿಸ್ತೀವಿ. ಪಿ ಕ್ಯೂ ಅನ್ನ ವಿಸ್ತರಿಸ್ತೀವಿ. ಪಿ ಕ್ಯೂ ನಮ್ಗೆ ಏನ್ ಬೇಕಾಗುತ್ತೆ ವಿಸ್ತರಿಸಂಗಿಲ್ಲ. ಪಿ ಕ್ಯೂ ಹೇಗಿದೆ ಹಾಗೆ ವಿಸ್ತರಿಸಬಹುದು. ಈ ಬಿಂದುವನ್ನ ನಾನು ಆರ್ ಬಿಂದು ಅಂತ ಕರಿತೀನಿ. ಇದೇನು ನೋಡ್ತೀನಿ ನಾನು ಆರ್ ಬಿಂದು. ಇದೇನಿದು ಆರ್ ಬಿಂದು ಹೌದಾ? ಪಿ ಕ್ಯೂ ಎಷ್ಟು ಅದೇ ತರ ಮುಂದುವರಿಬೇಕು. ಅರ್ಥ ಮಾಡ್ಕೊಂಡೇನೋ?
ಕಾಮವಾಗಿದೆ. ಮುಂದುವರಿಸಿದ್ರ ಆದ್ರೆ ಏನ್ ಮಾಡ್ಬೇಕು, ಸಿ ಮತ್ತು ಆರ್ ಅನ್ನ ಸೇರಿಸಿ, ಸಿ ಮತ್ತು ಆರ್ ಅನ್ನ ಸೇರಿಸಿ. ಸಿ ಆರ್ ಅನ್ನ ಸೇರಿಸಿ, ಸಿ ಆರ್ ಅನ್ನ ಸೇರಿಸಿ, ಸಿ ಆರ್ ಅನ್ನ ಸೇರಿಸಿದ್ರಾ? ಈಗ ನೋಡಿ ರಚನೆ ಅಂತ ಬರುತ್ತೆ. ನಾವು ಸಣ್ಣದೊಂದು ರಚನೆ ಮಾಡ್ಕೊಂಡ್ವಿ. ಅದೇನಂತಂದ್ರೆ ಕ್ಯೂ ಆರ್ ಪಿ ಕ್ಯೂಗೆ ಸಮ ಆಗಿರುವಂತೆ ಅದರಪ್ಪ, ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗುವಂತೆ ಪಿ ಕ್ಯೂ ಅನ್ನು ಆರ್ ವರೆಗೆ ವಿಸ್ತರಿಸಿ, ಆರ್ ವರೆಗೆ ವಿಸ್ತರಿಸಿ. ಅದನ್ನೇ ಅದೇ ರೇಖೆ ಮುಂದುವರಿಸ್ಕೊತ ಹೋಗು. ವಿಸ್ತರಿಸಿದ್ವಿ. ಆಮೇಲೆ ಏನ್ ಮಾಡಿದ್ವಿ? ಸಿ ಆರ್ ಅನ್ನು ಸೇರಿಸಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? ಸಿ ಆರ್ ಸೇರಿಸಿ, ಸಿ ಆರ್ ಸೇರಿಸಿ. ಸೇರಿಸಿದ್ರೆ ಒಂದು ರೇಖಾಖಂಡ ಎಳೆಯೋದು ಅಂತ ಅರ್ಥ ಆಗಿದೆ. ಸಿ ಆರ್ ಅನ್ನ ಸೇರಿಸುವಂತ ಒಂದು ರೇಖಾಖಂಡವನ್ನ ಎಳೆಯೋದು. ಈಗ ನಾವೇನ್ ಮಾಡ್ಬೋದು, ಈ ಎರಡು ಅಂಶಗಳು ತೋರಿಸಬಹುದು. ಮೂರನೇ ಬಾವಿಗೆ ಸಮಾಂತರವಾಗಿರುತ್ತದೆ ಮತ್ತು ಮೂರನೇ ಬಾವಿನ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ಬೋದು. ಈಗ ನಾವು ಸಾಧನೆಯನ್ನ ಮಾಡಬಹುದು. ಈಗ ಮಾತ್ರ ಸಾಧನೆ ಮುಗಿಯೋವರೆಗೂ ಈ ಕಡೆ ಗಮನಿಸ್ಬೇಕು. ಮಧ್ಯ ಏನ್ ಬರ್ಕೊಳಕ್ ಹೋಗ್ಬೇಡ್ರಿ. ಸಾಧನೆ ಅನ್ನೋದು ನಾನು ಬಲ ಇಲ್ಲಿ ಏನ್ ಬರೆದ್ರು ಬರ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ಏನ್ ಹೇಳಿದ್ರು ಏನ್ ಬರೆದ್ರು ಬರ್ಕೊಳಕ್ ಹೋಗ್ಬೇಡ. ಹೇಳೋದನ್ನ ಕೇಳಿಸ್ಕೊತಾವ್, ಬರೆಯೋದನ್ನ ನೋಡ್ತಾ ನೋಡ್ತಾ ಏನ್ ಮಾಡ್ಬೇಕು, ಹೇಳೋದನ್ನ ಕೇಳಿಸ್ಕೊತಾವ್. ನೋಡಿ, ನಾನು ಇವೆರಡು ತ್ರಿಭುಜ ಅಂತ ತೆಗೆದುಕೊಳ್ತೀನಿ. ತ್ರಿಭುಜ ಎ ಪಿ ಕ್ಯೂ, ತ್ರಿಭುಜ ಎ ಪಿ ಕ್ಯೂ ಮತ್ತು ತ್ರಿಭುಜ ಕ್ಯೂ ಆರ್ ಸಿಗಳಲ್ಲಿ ಸ್ವಲ್ಪ ಗಮನಿಸಿ. ಈ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ. ಯಾಕಪ್ಪ ಯಾಕೆ ಸಮ? ನಾನು ಏನ್ ಮಾಡಿದ್ದೀನಿ, ಕ್ಯೂ ಎ ಸಿ ಯ ಮಧ್ಯ ಬಿಂದು ಆಗಿದೆ. ಹೌದಾನೆ? ಕ್ಯೂ ಎ ಸಿ ಮಧ್ಯ ಬಿಂದು ಅಂದ್ರೆ ಇದು ಎರಡು ಏನ್ ಬರ್ತದೆ, ಎರಡು ಅರ್ಧ ಭಾಗ ಮಾಡಿದೆ. ಎರಡು ಅರ್ಧಗಳೇನಾಗ್ತದೆ ಪರಸ್ಪರ ಸಮ. ಹೌದಾನೆ? ಸೊ ಅಲ್ಲಿ ಏನಾಗಿದೆ, ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ದತ್ತಾಂಶ. ನಾನು ತಗೊಂಡಿರೋದೇ ಹೆಂಗೆ ಹೌದಾನೆ? ಸೊ ಮಧ್ಯ ಬಿಂದು ಆಯ್ಕೆ ಮಾಡ್ತೀನಿ ನಾನು. ಕ್ಯೂ ಮಧ್ಯ ಬಿಂದು ಆಗಿರೋದ್ರಿಂದ ಎ ಕ್ಯೂ ಕ್ಯೂ ಸಿ ಗೆ ಸಮ ಆಗುತ್ತೆ. ಹಾಗೆ ಇಲ್ಲಿ ಬಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ಯಾಕೆ? ಅದು ಮಧ್ಯ ಬಿಂದು ಅಲ್ಲ, ಅದು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ಇಲ್ಲಿ ನೋಡಿ, ನಾವೇನ್ ಮಾಡಿದೀವಿ ಹೌದಾ? ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಆಗಿ ನಾವು ರಚನೆ ಮಾಡ್ಕೊಂಡಿರೋದ್ರಿಂದ ಹೌದಲ್ವಾ? ಸೊ ರಚನೆಯನ್ನ ಆಧರಿಸಿ ನಾವು ಮಾಡ್ಕೊಂಡಿರ್ತಕ್ಕಂಥ ಇತ್ತೀಚಿನ ರಚನೆಯನ್ನ ಆಧರಿಸಿ ರಚನೆಯನ್ನ ಆಧರಿಸಿ ಅರ್ಥಾಗಿದ್ದಾರೆ. ಆಮೇಲೆ ನೋಡಪ್ಪ, ಎ ಕ್ಯೂ ಪಿ ಕೋನವು ಆರ್ ಕ್ಯೂ ಸಿ ಕೋನಕ್ಕೆ ಸಮ. ಎಂತ ಅಭಿಮುಖ? ವೆರಿ ಗುಡ್. ಎಂತ ಕೋನಗಳವು? ಅಭಿಮುಖ ಕೋನಗಳು. ಎಸಿ ಮತ್ತು ಪಿ ಆರ್ ರೇಖೆಗಳು ಕ್ಯೂ ಬಿಂದುವಿನಲ್ಲಿ ಛೇದಿಸಿವೆ. ಹಾಗಾಗಿ ಎ ಕ್ಯೂ ಪಿ ಮತ್ತು ಆರ್ ಕ್ಯೂ ಸಿಗಳು ಪರಸ್ಪರ ಶೃಂಗಾಭಿಮುಖ ಕೋನಗಳು. ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುವುದು. ಈ ಅಂಶ ನಿಮಗೆ ಗೊತ್ತಿದೆ, ಮುಂಚೆ ಗೊತ್ತಿದೆ ಹೌದಲ್ವಾ? ಮತ್ತು ಕೋನ ಎ ಕ್ಯೂ ಪಿ ಈಸ್ ಈಕ್ವಲ್ ಟು ಕೋನ ಆರ್ ಕ್ಯೂ ಸಿ. ಕೋನ ಆರ್ ಕ್ಯೂ ಸಿ ಎಂತ ಕೋನಗಳು? ಶೃಂಗಾಭಿಮುಖ ಕೋನಗಳು. ಎರಡು ರೇಖೆಗಳು ಛೇದಿಸಿದಂತ ಶೃಂಗಾಭಿಮುಖ ಕೋನಗಳು ಅಲ್ವಾ? ಹಾಗಾದ್ರೆ ನೋಡಿಲಿ, ಬಾಹು ಸಿದ್ಧಾಂತದ ಪ್ರಕಾರ ಬಾಹು ಒಂದು ತ್ರಿಭುಜ ಎ ಪಿ ಕ್ಯೂ ನ ಬಾಹು ಅಂದ್ರೆ ಎರಡು ಬಾಹುಗಳು ಮತ್ತು ಅವುಗಳಿಂದಾದ ಕೋನವು. ಎರಡು ಬಾಹುಗಳು ಮತ್ತು ಅವುಗಳಿಂದಾದ ಕೋನವು ಆರ್ ಕ್ಯೂ ಸಿ ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದಾದ ಕೋನಕ್ಕೆ ಸಮನಾಗಿದೆ. ಹಾಗಾದ್ರೆ ಎರಡು ತ್ರಿಭುಜಗಳು ಎಂತ ತ್ರಿಭುಜಗಳು?
ಹಾಗೆ ಹೇಳಿದ್ರಲ್ಲ ಸರ್ವಸಮ ಸಿದ್ಧಾಂತ ಪ್ರಕಾರ ಸರ್ವಸಮ ಸಿದ್ಧಾಂತ ಫೋರ್ ತ್ರಿಭುಜ APQ ಸರ್ವಸಮ ತ್ರಿಭುಜ ಯಾವುದು ಪಕ್ಕ ಸರಿಯಾ ಏನಂತ ಬರ್ತೀನಿ ಇಲ್ಲಿ QRC ಇಲ್ಲೇನ್ ತಗೊಂಡಿನಿ QRC ಯಾವ ಸಿದ್ಧಾಂತ ಬಾಹುಬಾ ಸಿದ್ಧಾಂತ ಬಾಹು ಕೋನ ಬಾಹು ಸಿದ್ಧಾಂತ ಸರ್ವಸಮದ ಸಿದ್ಧಾಂತ ಹೌದಾನೆ ಆಗ ನೀವು ಬರ್ತೀನಿ ನೀವು ಅದನ್ನ ಇಲ್ವಾ ಬರ್ದಿದ್ರೆ ಇಲ್ವಾ ಹಾಗಾದ್ರೆ ಸೊ ಒಂದು ತ್ರಿಭುಜದ ಮೂರು ಅಂಶಗಳು ಇನ್ನೊಂದು ತ್ರಿಭುಜದ ಮೂರು ಅಂಶಕ್ಕೆ ಸಮ ಅಂತ ಎರಡು ಸರ್ವಸಮ ಆದ್ಮೇಲೆ ಇನ್ನುಳಿದ ಅಂಶಗಳು ಏನಾಗಬೇಕು ಸಮ ಆಗಿರ್ಲೇಬೇಕು ಹಾಗಾದ್ರೆ ಈ ಕೋನ ಏನಪ್ಪ ಈ ಕೋನಗಳು ಈ ಕೋನಕ್ಕೆ ಈ ಕೋನಕ್ಕೆ ಏನಾಗುತ್ತೆ ಸೊ ಸಮ ಅಂದ್ಮೇಲೆ ಏನಾಗುತ್ತೆ ಎರಡು ಬಾಹುಗಳು ಸಮಾಂತರ ಅವಾಗ ಎರಡು ಬಾಹುಗಳು ಏನಾಗ್ತವೆ ಸಮಾಂತರ ಎರಡು ಬಾಹುಗಳು ಏನಾಗ್ತವೆ ಸಮಾಂತರ ಆಗ್ತವೆ therefore PQ ಸಮಾಂತರ BC PQ ಸಮಾಂತರ BC ಮತ್ತು PQ is equal to ಅರ್ಧ BC PQ is equal to ಅರ್ಧ BC ಏನ್ ಮಾಡಿದ್ರಿ ಸಾಧಿಸಿದ್ರಿ ಏನಾಯ್ತಪ್ಪ ಈ ಸರ್ವಸಮ ತ್ರಿಭುಜಗಳ ಸರ್ವಸಮತೆ ಸಿದ್ಧಾಂತವನ್ನ ಆಧರಿಸಿ ನಾವೇನ್ ಮಾಡಿದ್ವಿ ಮತ್ತೆ ಬಿಂದು ಪ್ರಮೇಯವನ್ನ ಸಾಧಿಸಿದ್ವಿ ಗೊತ್ತಾಯ್ತಲ್ಲ ಬರ್ಕೊಳ್ಳಿ ಸೊ ಇದನ್ನ ಬರ್ಕೊಳ್ರಿ ಸೊ ಇದು ಏನನ್ನ ಆಧರಿಸಿತ್ತಿರೋ ತ್ರಿಭುಜಗಳ ಸರ್ವಸಮತೆ ಸಿದ್ಧಾಂತವನ್ನ ಆಧರಿಸಿ ಮತ್ತೆ ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ಈ ಕಡೆ ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಂಡ್ಬರ್ಬೇಕು ನಾಳೆ ಬೆಳಿಗ್ಗೆ ಬರ್ಸ್ತೀನಿ ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ಇದೇ ಪ್ರಮೇಯ ಏನ್ ಮಾಡ್ಬೇಕು ಕಲ್ತ್ಕೊಂಡ್ಬರ್ಬೇಕು ನಾಳೆ ಬರ್ಸ್ತೀನಿ ಆಯ್ತಾ ಬರ್ಕೊಳ್ಳಿ